ಪ್ರಿಯರಾದವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಪ್ರಿಯರೇ, ಈ ದಿನದ ದೇವರ ವಾಕ್ಯಕ್ಕಾಗಿ ಆರಿಸಿಕೊಂಡಿರಲಿಕ್ಕಿರುವಂಥ ಬೈಬಲ್ನಲ್ಲಿ ಸತ್ಯವೇದದ ಭಾಗವು ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ವಚನಗಳು 14-15. ಹಿಬ್ರೂಸ್ ಚಾಪ್ಟರ್ 2 ವರ್ಸಸ್ 14 and 15. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆಯೇ ರಕ್ತ ಮಾಂಸಧಾರಿಯಾದನು ಎಂದು ನಾವು ನೋಡೋರಾಗಿದ್ದೇವೆ. ಪ್ರೀತಿಯ ದೇವಜನರೇ, ಈ ದಿನದ ಈ ಒಂದು ಸಂದೇಶದ ತಲೆಬರಹ ಏಸು ರಕ್ತ ಮಾಂಸಧಾರಿಯಾಗುವ 7 ಅಂಶಗಳು. 1ನೆಯ ಅಂಶ, ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಅವರಂತೆಯೇ ಆದನು ಎಂದು ನಾವು ನೋಡುತ್ತೇವೆ. ಮಕ್ಕಳು ಅಂದರೆ ಯಾರು? ಈ ಲೋಕದ ಪ್ರತಿಯೊಂದು ಮಾನವ ಜೀವಿ ಯೇಸು ಕ್ರಿಸ್ತನು ಸೃಷ್ಟಿಸಿರುವಂಥ ಮಕ್ಕಳಾಗಿದ್ದೇವೆ. ಆತನು ನಮ್ಮ ತಂದೆಯಾಗಿದ್ದಾನೆ, ಆತನು ನಮ್ಮ ದೇವರಾಗಿದ್ದಾನೆ, ಆತನು ನಮ್ಮನ್ನು ಉಂಟು ಮಾಡಿದ್ದಾನೆ. ಆತನಿಲ್ಲದೆ ಯಾವುದೂ ಉಂಟಾಗಿಲ್ಲ. ಆತನು ನಮಗೆ ತಂದೆಯಾಗಿದ್ದಾನೆ, ನಾವು ಆತನ ಮಕ್ಕಳಾಗಿದ್ದೇವೆ. ನಮಗೆ ಹೇಗೆ ದೇವರು ರಕ್ತ ಮಾಂಸ ಖಂಡಗಳು ಎಲುಬುಗಳು ಚರ್ಮದಿಂದ ಹೊದಿಕೆ ಎಲ್ಲ ದೇಹದ ಅಂಗಾಂಗಗಳು ಯಾವ ರೀತಿಯಿಂದ ಇವೆಯೋ, ನಮ್ಮಲ್ಲಿ ರಕ್ತವು ನಮಗೆ ಜೀವವಾಗಿದೆಯೋ, ಆತನು ತನ್ನ ಸ್ವರೂಪದಲ್ಲಿಯೇ ನಮ್ಮನ್ನು ಉಂಟು ಮಾಡಿದ್ದಾನೆ. ಆತನಿದ್ದ ಹಾಗೆಯೇ ನಾವಿದ್ದೇವೆ. ಅದಕ್ಕೋಸ್ಕರ ಆತನು ದೇವರಾಗಿ ಪರಲೋಕದಲ್ಲಿ ಕೂತುಕೊಂಡರೆ ನಮಗೆ ವಿಮೋಚನೆ ಸಿಗ್ತಾ ಇರಲಿಲ್ಲ. ಆದ್ದರಿಂದ ಆತನು ಮನುಷ್ಯನಾಗಿ ನಮ್ಮ ಹಾಗೆಯೇ ಆತನು ರಕ್ತ ಮಾಂಸವನ್ನು ಹೊಂದಿದವನಾಗಿ, ಅಂದರೆ ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು ಎಂದು ನಾವು ಮೊದಲನೆಯ ಒಂದು ಪಾಯಿಂಟಲ್ಲಿ ನಾವು ನೋಡೋರಾಗಿದ್ದೇವೆ. ಆತನಿಗೆ ಯೇಸು ಸ್ವಾಮಿಗೂ ರಕ್ತ ಮಾಂಸ ಮತ್ತು ಎಲುಬುಗಳು, ಆಮೇಲೆ ನಮ್ಮ ಹಾಗೆ ಆತನು ಆಯಾಸಪಟ್ಟನು, ಹಸಿವೆ ಆಯಿತು, ನಿದ್ರಿಸಿದನು, ನಮ್ಮ ಹಾಗೆ ಮಾತಾಡಿದನು, ನಮ್ಮ ಹಾಗೆ ನಡೆದನು, ಎಲ್ಲವೂ ನಮ್ಮ ಹಾಗೆಯೇ ಆಗಿ ಈ ಲೋಕಕ್ಕೆ ಮನುಷ್ಯನಾಗಿ ರಕ್ತ ಮಾಂಸಧಾರಿಯಾಗಿ ಲೋಕಕ್ಕೆ ಬಂದನು ಎಂದು ಈ ಒಂದು ಪಾಯಿಂಟಲ್ಲಿ ನಾವು ನೋಡೋರಾಗಿದ್ದೇವೆ. 2ನೇ ಪಾಯಿಂಟ್ ಏನಿದೆ ಅಂತಂದರೆ, ನಮ್ಮ ಮಧ್ಯದಲ್ಲಿ ವಾಸ ಮಾಡುವುದಕ್ಕಾಗಿ ನರಾವತಾರ ಎತ್ತಿದನು. ನಾವು ನರನು ಅಂತ ಹೇಳ್ತೀವಿ, ಹೆಣ್ಮಕ್ಳಿಗೆ ನಾರಿ ಅಂತ ಹೇಳ್ತೀವಿ. ನರ ಅಂದರೆ ಮನುಷ್ಯ ಅಂತ ಅರ್ಥ. ಆತನು ಯಾಕೆ ನಮ್ಮ ಇಲ್ಲಿ ನರಾವತಾರ ಎತ್ತಿದನು ಅಥವಾ ರಕ್ತ ಮಾಂಸಧಾರಿ ಆದನಂತಂದರೆ, ನಮ್ಮ ಮಧ್ಯದಲ್ಲಿ ವಾಸ ಮಾಡೋದಕ್ಕೋಸ್ಕರ, ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡೋದಕ್ಕೋಸ್ಕರ. ಯಾರು 2-3 ಕೂತ್ಕೊಂಡು ನನ್ನನ್ನು ಆರಾಧಿಸ್ತಾರೆ, ಅವ್ರ ಮಧ್ಯದಲ್ಲಿ ನಾನಿರ್ತೇನೆ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಆ ರೀತಿಯಾಗಿ ಆತನು ಇರುವುದಕ್ಕೋಸ್ಕರ ಈ ಲೋಕದಲ್ಲಿ 33 ವರ್ಷ ಇರುವಾಗ ಆತನು ಎಲ್ಲರ ಜೊತೆ ಹೊಂದಿಕೊಂಡು ಜೀವಿಸಿದನು. ಎಲ್ಲರ ಮಧ್ಯದಲ್ಲಿ ಆತನು ವಾಸ ಮಾಡಿದನು. ಆಮೇಲೆ ರಕ್ತ ಮಾಂಸಧಾರಿಯಾಗಿದ್ದು ಅದಕ್ಕೋಸ್ಕರವೇ, ನಮ್ಮ ಜೊತೆ ಇರುವುದಕ್ಕೋಸ್ಕರ, ನಮ್ಮ ಜೊತೆ ಒಡನಾಟ ಮಾಡುವುದಕ್ಕೋಸ್ಕರ, ನಮ್ಮ ಹಾಗೆಯೇ ಆತನು ಆಗಿ ಈ ಲೋಕಕ್ಕೆ ಬಂದನು. ನಮ್ಮ ಮಧ್ಯದಲ್ಲಿ ಇರುವುದಕ್ಕೋಸ್ಕರ ಆತನು ಲೋಕಕ್ಕೆ ಬಂದನು. ನಮ್ಮ ಮಧ್ಯದಲ್ಲಿ ನಮ್ಮ ಜೊತೆ ಇರುವುದಕ್ಕೋಸ್ಕರ ಆತನು ಮನುಷ್ಯನಾಗಿ ರಕ್ತ ಮಾಂಸಧಾರಿಯಾಗಿ ಬಂದನು ಎಂದು ನಾವು ನೋಡೋರಾಗಿದ್ದೇವೆ. 3ನೇ ಪಾಯಿಂಟ್ ಏನಿದೆ ಅಂದರೆ, ನಮ್ಮನ್ನು ದಾಸತ್ವದೊಳಗಿಂದ ಬಿಡಿಸುವುದಕ್ಕೆ ರಕ್ತ ಮಾಂಸಧಾರಿಯಾದನು. ದಾಸತ್ವ, ಯಾವ ದಾಸತ್ವ? ನಾವು ಯಾವ ದಾಸತ್ವದಲ್ಲಿದ್ದೇವೆ? 1947ನೇ ಇಸ್ವಿಗಿಂತ ಮುಂಚೆ ನಾವು ಬ್ರಿಟಿಷರ ದಾಸತ್ವದಲ್ಲಿದ್ದೆವು. ಅದಾದ ಮೇಲೆ ನಮಗೆ ಸ್ವತಂತ್ರ ಆದ ನಂತರ ನಾವು ಸ್ವತಂತ್ರ ಭಾರತದ ಜನಾಂಗಗಳಾಗಿದ್ದೀವಿ. ಆದರೆ ಯೇಸು ಕ್ರಿಸ್ತನ ವಾಕ್ಯದಲ್ಲಿ, ಬೈಬಲ್ನಲ್ಲಿ ದಾಸತ್ವದಲ್ಲಿದ್ದೇವೆ
ಇದ್ದೆವು ಅಂತಂದರೆ ಯಾವ ದಾಸತ್ವದಲ್ಲಿ ನಾವಿದ್ದೆವು ಅಂದರೆ ಪಾಪ ಎನ್ನುವಂಥ ದಾಸತ್ವದಲ್ಲಿ ನಾವಿದ್ದೆವು, ಅಪರಾಧ ಎನ್ನುವಂಥ ದಾಸತ್ವದಲ್ಲಿ ನಾವಿದ್ದೇವೆ, ಮತ್ತು ಶಾಪ ಎನ್ನುವಂಥ ದಾಸತ್ವದಲ್ಲಿದ್ದೇವೆ, ಸೈತಾನನ ಬಂಧನದ ದಾಸತ್ವದಲ್ಲಿದ್ದೇವೆ, ಸೈತಾನನ ಕಟ್ಟಿನಲ್ಲಿ ನಾವಿದ್ದೇವೆ, ಸೈತಾನನ ನಮ್ಮನ್ನು ಕಟ್ಟಿ ಹಾಕಿದ್ದಾನೆ, ಅಂತಹ ಒಂದು ಬಂಧನದಲ್ಲಿ ನಾವಿದ್ದೇವೆ, ಅಂಥ ಒಂದು ದಾಸತ್ವದಲ್ಲಿದ್ದೇವೆ. ಈ ಪಾಪದ ದಾಸತ್ವದಿಂದ ನಮ್ಮನ್ನು ಬಿಡಿಸುವುದಕ್ಕೋಸ್ಕರ ಆತನು ರಕ್ತ ಮಾಂಸ ಧಾರಿಯಾದನು ಎಂದು, ರಕ್ತ ಮಾಂಸದ ಜೊತೆ ಅಂದರೆ ಮನುಷ್ಯನಾಗಿ ಲೋಕಕ್ಕೆ ಬಂದನು ಎಂದು ನಾವು 3ನೇ ಪಾಯಿಂಟಲ್ಲಿ ನೋಡೋರಾಗಿದ್ದೇವೆ. 4ನೇದು ಏನಂತಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೆ ರಕ್ತ ಮಾಂಸ ಧಾರಿಯಾದನು. ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೆ, ಸೈತಾನನು ಪರಲೋಕದಿಂದ ದೊಬ್ಬಲ್ಪಟ್ಟ ಮೇಲೆ ಈ ಭೂಲೋಕದಲ್ಲಿ ಆತನ ಆಡಳಿತವು ನಡೀತಾ ಇದೆ. ಅದು ಕಣ್ಣಿಗೆ ಕಾಣದ ಹಾಗೆ ಎಲ್ಲ ದುಷ್ಕೃತ್ಯಗಳು ಈ ಲೋಕದಲ್ಲಿ ನಡೀತಾ ಇವೆ. ಅಷ್ಟೇ ಅಲ್ಲದೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೆ ಆತನು ರಕ್ತ ಮಾಂಸಧಾರಿಯಾದನು ಅಂತಂದರೆ ಸೈತಾನನನ್ನು ಶಿಲುಬೆ ಮೇಲೆ ಯೇಸು ಸ್ವಾಮಿ ಮರಣಿಸಿ ಸೈತಾನನಿಗೆ ಸೋಲುಂಟು ಮಾಡುವುದಕ್ಕಾಗಿ, ಸೈತಾನನ ಕಾರ್ಯಗಳಿಗೆ ಸೋಲುಂಟು ಮಾಡುವುದಕ್ಕಾಗಿ, ಮಾಟ ಮಂತ್ರ ತಂತ್ರದ ಶಕ್ತಿಯಿಂದ ಬಿಡುಗಡೆ ಮಾಡುವುದಕ್ಕಾಗಿ, ಸೈತಾನನು ಮಾಡುವಂಥ ಕೆಟ್ಟ ಕೆಟ್ಟ ಗುಣಗಳಿಂದ ಕೆಟ್ಟ ಕೆಟ್ಟ ಕಾರ್ಯಗಳಿಂದ ಬಿಡಿಸುವುದಕ್ಕಾಗಿ, ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೆ ಅಂತಂದರೆ ಆತನನ್ನು ಪೂರ್ತಿ ನಾಶ ಮಾಡುವುದಕ್ಕಾಗಿ ಆತನು ರಕ್ತ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಬಂದನು ಎಂದು ನಾವು ನೋಡುತ್ತೇವೆ. ರಕ್ತ ಮಾಂಸಧಾರಿ ಆಗಿರುವುದಕ್ಕೆ ಕಾರಣಗಳಿವೆ, ಭಾಳಷ್ಟು ಕಾರಣಗಳಿವೆ. ಆದರೆ ಇಲ್ಲಿ ಕೆಲವುಗಳನ್ನು ನಾವು ಆರಿಸಿಕೊಂಡಿರುವಾಗ ಸೈತಾನನು ಈ ಲೋಕದ ಅಧಿಪತಿಯಾಗಿದ್ದಾನೆ, ಸೈತಾನನು ಈ ಲೋಕದ ಜನರನ್ನು ಮರಳುಗೊಳಿಸ್ತಾ ಇದ್ದಾನೆ, ಸೈತಾನನು ಈ ಲೋಕದ ಜನರನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ, ತನ್ನ ಬಂಧನದಲ್ಲಿ ಇಟ್ಟುಕೊಂಡಿದ್ದಾನೆ, ಅನೇಕ ಕಟ್ಟುಗಳಲ್ಲಿ ಕಟ್ಟಿ ಹಾಕಿದ್ದಾನೆ. ಆಮೇಲೆ ಸರ್ಪದೋಷದಲ್ಲಿ ಜನರನ್ನು ಒಳಪಡಿಸಿದ್ದಾನೆ. ಎಲ್ಲ ಕೆಟ್ಟ ಕೆಟ್ಟ ಕೆಲಸಗಳಲ್ಲಿ, ವಂಚನೆಗಳಲ್ಲಿ, ಮೋಸಗಳಲ್ಲಿ ಜನರನ್ನು ಒಳಪಡಿಸಿದ್ದಾನೆ. ಈ ಪಾಪ ಎನ್ನುವಂಥ ದಾಸತ್ವದಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರ ಯೇಸು ಕ್ರಿಸ್ತನು ರಕ್ತ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಬಂದನು ಎಂದು ನಾವು ನೋಡೋರಾಗಿದ್ದೇವೆ. 6ನೆಯ ಒಂದು ಪಾಯಿಂಟನ್ನು ನಾವು ನೋಡುವಾಗ, 6ನೆಯ ಒಂದು ಅಂಶವನ್ನು ನಾವು ನೋಡುವಾಗ, ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆ ವಿಧಿಸಿದನು. ಆತನು ನರನಾಗದಿದ್ದರೆ, ಆತನು ಮನುಷ್ಯನಾಗದಿದ್ದರೆ ಈ ಪಾಪ ಎನ್ನುವಂಥ ಮರಣಕ್ಕೆ ದಂಡನೆ ಸಿಗ್ತಾ ಇರಲಿಲ್ಲ. ಪಾಪದ ಸಂಬಳ ಮರಣ, ಅದಕ್ಕೆ ದಂಡನೆ ಸಿಗ್ತಾ ಇರಲಿಲ್ಲ. ಅದಕ್ಕೆ ಆತನೇನು ಮಾಡಿದನು, ತನ್ನ ದೇಹವನ್ನು ಅಂದರೆ ತನ್ನ ಮಹಿಮೆಯ ದೇಹವನ್ನು ಬಿಟ್ಟು, ತನ್ನ ಮಹಿಮೆಯ ಸ್ವರೂಪವನ್ನು ಬಿಟ್ಟು, ಪರಲೋಕದ ಸ್ವರೂಪವನ್ನು ಬಿಟ್ಟು ಆತನು ಈ ಲೋಕಕ್ಕೆ ನರನಾಗಿ, ಮನುಷ್ಯನಾಗಿ, ದೇಹಧಾರಿಯಾಗಿ, ರಕ್ತ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಬಂದನು. ಪಾಪಕ್ಕೆ ಮರಣದ ದಂಡನೆಯನ್ನು ಆತನು ವಿಧಿಸುವುದಕ್ಕೋಸ್ಕರ ರಕ್ತ ಮಾಂಸಧಾರಿಯಾದನು ಎಂದು ನಾವು ನೋಡೋರಾಗಿದ್ದೇವೆ. ಅದೇ ರೀತಿಯಾಗಿ ಕೊನೆಯದಾಗಿ 7ನೇದಾಗಿ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ಶರೀರವೆಂಬ ತೆರೆಯು ಹರಿಯಿತು ಎಂದು ನಾವು ಬೈಬಲ್ನಲ್ಲಿ ನೋಡ್ತೇವೆ. ಯೇಸು ಸ್ವಾಮಿಯ ದೇಹವು ಹರಿಯಿತು. ಯೇಸು ಸ್ವಾಮಿ ಶಿಲುಬೆ ಮೇಲೆ ಮರಣಿಸಿದ ತಕ್ಷಣದಲ್ಲಿ ಅಲ್ಲಿ ಹಾಕಿರ್ಲಿಕ್ಕಿರುವಂಥ ಪರದೆ ಮೇಲಿನಿಂದ ಕೆಳಗಿನವರೆಗೆ ಹರಿಯಿತು ಎಂದು ನಾವು ಓದುತ್ತೇವೆ. ಯೇಸು ಕ್ರಿಸ್ತನ ದೇಹವು ನಮಗೋಸ್ಕರ ಹರಿಯಿತು, ಜಜ್ಜಲ್ಪಟ್ಟಿತು. ಅದು ಶರೀರವೆಂಬ ದೇಹ ಚೂರಾಯಿತು, ಹರಿಯಿತು ಅಂದರೆ ನಮಗೂ ದೇವರಿಗೂ ಸಮಕ್ಷಮವಾದ ಭೇಟಿಯಾಗುವುದಕ್ಕೆ ಯೇಸು ಸ್ವಾಮಿ ಕಾರ್ಯವನ್ನು ಮಾಡಿದರು. ತಂದೆಯಾದ ದೇವರ ಸನ್ನಿಧಿಯಲ್ಲಿ ಹೋಗುವುದಕ್ಕೆ ನಮಗೆ ಉತ್ತಮವಾದ ಮಾರ್ಗವಾಯಿತು. ಯೇಸು ಕ್ರಿಸ್ತನು ಅದಕ್ಕೋಸ್ಕರ ರಕ್ತ ಮಾಂಸಧಾರಿಯಾಗಿ ಈ ಲೋಕಕ್ಕೆ ತನ್ನ ಶರೀರವನ್ನು ಸಮರ್ಪಿಸುವುದಕ್ಕೋಸ್ಕರ ಬಂದನು ಎಂದು ನಾವು ನೋಡುತ್ತೇವೆ. ಯೆಹೋವ ದೇವರಿಗೂ ನಮಗೂ ಒಂದು ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ ಎನ್ನುವಂಥದ್ದಿರುವಾಗ
ಅದಕ್ಕೆ ಒಂದು ಪರದೆ ಹಾಕ್ತಾಯಿದ್ರು. ಆ ಪರದೆಯು ಹರಿದು ಹೋಯಿತು ಅಂತಂದರೆ ಯೇಸು ಸ್ವಾಮಿ ನಮಗೋಸ್ಕರ ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಟ್ಟು ನಮಗೂ ದೇವರಿಗೂ ಇರಲಿಕ್ಕಿರುವಂಥ ಆ ಪರದೆಯನ್ನು ಹರಿದು ಹಾಕುವುದಕ್ಕೋಸ್ಕರ ಆತನು ದೇಹಧಾರಿಯಾದನು, ರಕ್ತ ಮಾಂಸಧಾರಿಯಾದನು. ನಾವು ದೇವರ ಸನ್ನಿಧಿಯಲ್ಲಿ ನೇರವಾಗಿ ಯೇಸು ಕ್ರಿಸ್ತನ ಮೂಲಕ ಹೋಗುವುದಕ್ಕೆ ನಮಗೆ ಮಾರ್ಗವಾಯಿತು ಎಂದು ನಾವು ನೋಡುತ್ತೇವೆ. ದೇವರ ಹತ್ತಿರ ಹೋಗುವುದು ಬಹಳ ಪರಿಶುದ್ಧವಾದ ಜನರಿಗೆ ಮಾತ್ರ ಅವಕಾಶ ಇರ್ತಾ ಇತ್ತು. ಆದರೆ ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಕೊಟ್ಟು ನಮಗೆ ಅಲ್ಲಿಗೆ ಹೋಗುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಷ್ಟೊಂದು ಅದ್ಭುತವಾದ ಕೆಲಸ ನಮಗೆ ದೇವರು ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮೂಲಕವಾಗಿ ನಾವು ತಂದೆಯಾದ ದೇವರಿಗೆ ನಾವು ಬೇಡುವಾಗ ಆತನನ್ನು ಮುಖಾಮುಖಿಯಾಗಿ ನಾವು ಆತ್ಮೀಕವಾಗಿ ನೋಡುವವರಾಗಿದ್ದೇವೆ. ಆದ್ದರಿಂದ ಯೇಸು ಸ್ವಾಮಿ ದೇಹಧಾರಿಯಾಗಿ ರಕ್ತ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಬಂದಿರಲಿಕ್ಕಿರುವಂಥ ಈ 7 ಕಾರಣಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ನಾವು ಆತನ ತೆರೆಯು ಹರಿದು ನಮಗೆ ದೇವರಿಗೆ ಸಮಕ್ಷಮವಾದ ಒಂದು ಏರ್ಪಾಟನ್ನು, ಒಂದು ಮಾರ್ಗವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಾವು ಯೇಸು ಕ್ರಿಸ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋರಾಗಿರಬೇಕು, ಸ್ತೋತ್ರವನ್ನು ಸಲ್ಲಿಸೋರಾಗಿರಬೇಕು, ಸ್ತುತಿ ಆರಾಧನೆಯನ್ನು ಮಾಡುವವರಾಗಿರಬೇಕು ಎಂದು ಈ ವಾಕ್ಯದ ಮೂಲಕ ಹೇಳ್ತಾ, ನಾವು ಆತನ ಸಮಕ್ಷಮದಲ್ಲಿ ಬರುವುದಕ್ಕೆ ಯೋಗ್ಯರಾಗಿದ್ದೀವ ಅಥವಾ ಬರುವುದಕ್ಕೆ ಮನಸ್ಸುಳ್ಳವರಾಗಿದ್ದೀವ? ಆತನು ತನ್ನ ಹತ್ತಿರ ಬರುವುದಕ್ಕೆ ನಮ್ಮನ್ನು ಕರಿತಾ ಇದ್ದಾನೆ. ಆತನ ಹತ್ತಿರದಲ್ಲಿ ನಾವು ಬರುವುದಕ್ಕೆ, ಆತನ ಪಾದದಲ್ಲಿ ನಾವು ಬರುವುದಕ್ಕೆ, ಆತನ ಸಮಕ್ಷಮದಲ್ಲಿ ನಾವು ಬರುವುದಕ್ಕೆ, ಆತನ ಪರಿಶುದ್ಧ ಸ್ಥಳದಲ್ಲಿ ನಾವು ಬರುವುದಕ್ಕೆ ನಾವು ಅಪೇಕ್ಷಿಸುವವರಾಗಿರಬೇಕು. ನಮ್ಮನ್ನು ನಾವು ಯೇಸು ಕ್ರಿಸ್ತನ ರಕ್ತದ ಮೂಲಕ ತೊಳೆದುಕೊಂಡವರಾಗಿ, ಶುದ್ಧೀಕರಿಸಲ್ಪಟ್ಟವರಾಗಿ ಆತನ ಸಮಕ್ಷಮಕ್ಕೆ ಬರೋರಾಗಿದ್ದು ಆತನನ್ನು ಸ್ತುತಿಸಿ ಆರಾಧಿಸುವವರಾಗಿರಬೇಕು ಎಂದು ಹೇಳುತ್ತಾ ಈ ವಾಕ್ಯವನ್ನು ಮುಗಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 1 ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬರುವಂಥ ಯೇಸುವೆ, ನಿನಗೆ ಸ್ತೋತ್ರ. ನಿನ್ನ ದೇಹವೆಂಬ ಶರೀರವು ಹರಿಯಲ್ಪಟ್ಟು ನಮಗೂ ದೇವರಿಗೂ ಒಂದು ಮಾರ್ಗವನ್ನು ಮಾಡಿಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ಯೇಸುವೆ, ನೀನೇ ಆ ಮಾರ್ಗವಾಗಿದ್ದೆ, ಅದಕ್ಕಾಗಿ ಸ್ತೋತ್ರ. ಆ ಮಾರ್ಗದ ಮೂಲಕವಾಗಿ ನಾವು ತಂದೆ ಬಳಿಯಲ್ಲಿ ಬರುವುದಕ್ಕೆ ನೀನು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿನ್ನನ್ನು ವಂದಿಸುತ್ತೇವೆ ಕರ್ತನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಕೊಟ್ಟಿರುವಂಥ ಸಮಯಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಆಮೇನ್, ಆಮೇನ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು.